ಓಂ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ಬಂಧುಗಳೇ, ಸಾಕಷ್ಟು ಜನ ನೀವು ಫೋನ್ ಕಾಲಿಂದ ಮತ್ತು ಮೆಸೇಜಿಂದ ಎಲ್ಲದನ್ನು ಕೇಳ್ತಾ ಇದ್ದೀರಿ. ಈ ಸಂಕಷ್ಟದ ಚತುರ್ಥಿಗೆ ನಾನು ಭಾಗವಹಿಸಬೇಕು, ಹೇಗೆ ಭಾಗವಹಿಸೋದು, ಇದರದ ನಾನು ಯಾವ ರೀತಿ ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ಬೋದು ಅಂತೇಳಿ ಒಂದು ಕರೆಕ್ಟಾಗಿ ಸ್ಪಷ್ಟತೆ ತಗೊಳ್ಳಿ ಸ್ನೇಹಿತರೆ. ನಾವು ನಮ್ಮ ಈ ಒಂದು ವರ್ಷದ ಅಂದರೆ 12 ಮಾಸಗಳ ಈ ಸಂಕಷ್ಟದ ಚತುರ್ಥಿಯ ಕಾರ್ಯಕ್ರಮಕ್ಕೆ ಯಾರು ಬೇಕಾದರೂ ಭಾಗವಹಿಸ್ಬೋದು. ಅದರ ಒಂದು ತಿಂಗಳ ಒಂದು ತರಬೇತಿ ಇರುತ್ತೆ. ಆ ತರಬೇತಿಯನ್ನು ಸಂಪೂರ್ಣ ನಿಮಗೆ ಕೊಟ್ಬಿಡ್ತೇನೆ. ಸಂಪೂರ್ಣ ಕೊಟ್ಟು ಪ್ರತಿ ತಿಂಗಳು ಸಂಕಷ್ಟದ ಚತುರ್ಥಿಯ ದಿನ ನೀವು ವ್ರತವನ್ನು ಮಾಡ್ತೀರಿ. ಆ ಸಮಯದಲ್ಲಿ ನಾನು ಇರ್ತೇನೆ, ನಾನು ನಿಮಗೆ ಹೇಳ್ಕೊಡ್ತೇನೆ. ಹಾಗೆಯೇ ಅದೇ ದಿನ ಪ್ರತಿಯೊಬ್ಬರು ಸಹ ಆನ್ಲೈನ್ನಲ್ಲೇ ನೀವು ಹೋಮಕ್ಕೆ ಭಾಗವಹಿಸ್ಬೋದು. ಹಾಗೆ ಆಫ್ಲೈನಲ್ಲೂ ಸಹ ಹೋಮವನ್ನು ಮಾಡ್ತೇನೆ, ಆ ಸಮಯದಲ್ಲೂ ನೀವು ಭಾಗವಹಿಸ್ಬೋದು. ಇನ್ನು ಮೂರನೇದಾಗಿ ಪ್ರತಿಯೊಬ್ಬರಿಗೂ ಸಹ ವಿಶೇಷವಾಗಿರ್ತಕ್ಕಂಥ ಯಂತ್ರವನ್ನು ನಾನು ಕೊಡ್ತಾ ಇದ್ದೇನೆ. ಹಾಗೆ ದೂರದ ಊರಿನಿಂದ ಇರುವವರಿಗೆ, ಬರ್ಲಿಕ್ಕಾಗದೇ ಇರೋರಿಗೆ ನಾನು ಥ್ರೂ ಪೋಸ್ಟ್ನ ಮೂಲಕ ಅವರಿಗೆ ಯಂತ್ರ, ಆಶೀರ್ವಾದ ಪತ್ರ ಹಾಗೆ ಭಸ್ಮ ಪ್ರಸಾದಗಳನ್ನು ನಾನು ಕಳಿಸ್ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೇನೆ. ಆದರೆ ಕೆಲವೊಂದು ಅದಕ್ಕೊಂದಷ್ಟು ಚಿಕ್ಕ ಪುಟ್ಟದ ಖರ್ಚಿದೆ, ನಿಮಗೂ ಗೊತ್ತಿರ್ತಕ್ಕಂಥದ್ದು. ಒಂದಷ್ಟು ಕಾಣಿಕೆನೂ ಸಹ ಇರುತ್ತೆ. ಆ ಕಾಣಿಕೆಯನ್ನು ಕೊಟ್ಟು ನೀವು ಅದಕ್ಕೆ ಭಾಗವಹಿಸಲಿಕ್ಕೆ ಅವಕಾಶಗಳನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಆದರೆ ಈ ವ್ರತವನ್ನು ಮಾಡೋದನ್ನು ನಿಲ್ಲಿಸಬೇಡಿ ತಾಯಂದ್ರು. ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀನಿ, ಈ ವ್ರತ ತಾಯಂದ್ರು ಬಹುಮುಖ್ಯವಾಗಿ ನೀವು ಮಾಡಲಿಕ್ಕೆ ಪ್ರಯತ್ನ ಪಡಿ. ಇವತ್ತೇ ನಿರ್ಧಾರವನ್ನು ಮಾಡಿ, ನನ್ನ ಮಗನ ಯಶಸ್ಸು ಪಡಿಬೇಕಾ, ಅವನು ಜೀವನದಲ್ಲಿ ಗೆಲ್ಲಬೇಕಾ, ಅವನ ಜೀವನದಲ್ಲಿ ಅವನು ಕೀರ್ತಿವಂತನಾಗಬೇಕಾ, ಬಹುಮುಖ್ಯವಾಗಿ ಈ ಸಂಕಷ್ಟದ ವ್ರತವನ್ನು ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿ. ಹಾಗಾಗಿ ವ್ರತ ಮಾಡಲಿಕ್ಕೆ ನಿಮ್ಮ ಕೆಳಗಡೆ ನಮ್ಮ ಫೋನ್ ನಂಬರ್ಸ್ ಇದೆ. ನೀವು ಸಂಕಷ್ಟಹರ ಚತುರ್ಥಿ ವ್ರತ ಅಂತೇಳಿ ನೀವು ಮೆಸೇಜ್ ಮಾಡಿದ್ರೆ ಸಾಕು, ನಮ್ಮ ಟೀಮ್ ನಿಮಗೆ ಫೋನ್ ಮಾಡುತ್ತೆ, ಕಾಲ್ ಮಾಡುತ್ತೆ, ಮಾತಾಡುತ್ತೆ. ನೀವು ಅದಕ್ಕೆ ಭಾಗವಹಿಸಬಹುದು ಸ್ನೇಹಿತರೆ. ಹಾಗೆ ಮುಂದಿನ ಈ ವಿಡಿಯೋಸ್ನ ನೀವು ಗಮನಿಸಿ, ಅದರಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಒಟ್ಟಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ಮಾಡಿ.